ಎಲ್ಲರಿಗೂ ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೃದಯಾಘಾತ ಸಮಸ್ಯೆಯಿಂದ ಮರಣವನ್ನ ಹೊಂದಿದಂತಹ ನಟರು ಯಾರು ಹಾಗೂ ಯಾವ ವಯಸ್ಸಿಗೆ ಇವರು ಸಾವನ್ನಪ್ಪಿದರು ಎನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಕನ್ನಡ ಚಿತ್ರರಂಗದ ಸಾಮ್ರಾಟ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ 77ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಮರಣವನ್ನ ಹೊಂದಿದ್ರು. ಇವರು ಹುಟ್ಟಿದ್ದು 24 ಏಪ್ರಿಲ್ 1929 ಹಾಗೂ ಮರಣಿಸಿದ್ದು ಏಪ್ರಿಲ್ 12, 2006. ಎರಡನೆಯದ್ದಾಗಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು. ವಿಷ್ಣುವರ್ಧನ್ ರವರು ತಮ್ಮ 59ನೇ ವಯಸ್ಸಿನಲ್ಲಿ ಹೃದಯಾಘಾತಕ್ಕೆ ಈಡಾಗ್ತಾರೆ ಹಾಗೂ ಇವರು ಹುಟ್ಟಿದ್ದು 18 ಸೆಪ್ಟೆಂಬರ್ 1950 ಹಾಗೂ ಮರಣ ಹೊಂದಿದ್ದು ಡಿಸೆಂಬರ್ 30, 2009. ಡಾಕ್ಟರ್ ಅಂಬರೀಶ್ ರವರು. ಇವರು ಹೃದಯಾಘಾತ ಸಮಸ್ಯೆಯಿಂದ ತಮ್ಮ 66ನೇ ವಯಸ್ಸಿನಲ್ಲಿ ಇಹಲೋಕ ಯಾತ್ರೆಯನ್ನ ಮುಗಿಸ್ತಾರೆ. ಇವರು ಹುಟ್ಟಿದ್ದು ಮೇ 29, 1952 ಹಾಗೂ ಇವರು ಮರಣ ಹೊಂದಿದ್ದು ನವೆಂಬರ್ 24, 2018. ಚಿರಂಜೀವಿ ಸರ್ಜಾ. ಇವರು ತಮ್ಮ 36ನೇ ವಯಸ್ಸಿಗೆ, ಅತಿ ಚಿಕ್ಕ ವಯಸ್ಸಿಗೆ ಇವರು ಹೃದಯಾಘಾತ ಸಮಸ್ಯೆಗೆ ಈಡಾಗಿ ಮರಣವನ್ನ ಹೊಂದುತ್ತಾರೆ. ಇವರು ಜನಿಸಿದ್ದು ಅಕ್ಟೋಬರ್ 17, 1984 ಹಾಗೂ ಮರಣ ಹೊಂದಿದ್ದು ಜೂನ್ 7, 2020. ಕೆ.ಎಸ್. ಅಶ್ವಥ್. ಕೆ.ಎಸ್. ಅಶ್ವಥ್ ರವರು ಹಿರಿಯ ನಟ. ಇವರು ತಮ್ಮ 85ನೇ ವಯಸ್ಸಿನಲ್ಲಿ ಹೃದಯಾಘಾತಕ್ಕೆ ಈಡಾಗ್ತಾರೆ. ಹುಟ್ಟಿದ್ದು 25 ಮಾರ್ಚ್ 1925, ಮರಣ ಹೊಂದಿದ್ದು 18 ಜನವರಿ 2010. ಸ್ಪಂದನಾ ವಿಜಯ್ ರಾಘವೇಂದ್ರ. ಇವರು ವಿಜಯ್ ರಾಘವೇಂದ್ರ ರವರ ಧರ್ಮಪತ್ನಿ. ಹೊರದೇಶದಲ್ಲಿ ಹೃದಯಾಘಾತ ಸಮಸ್ಯೆಯಿಂದ ಇವರು ಮರಣವನ್ನ ಹೊಂದುತ್ತಾರೆ. ಆಗ ಅವರಿಗೆ ಕೇವಲ 45 ವರ್ಷ ವಯಸ್ಸು. ಇವರು ಹುಟ್ಟಿದ್ದು 28 ಜೂನ್ 1979 ಹಾಗೂ ಮರಣ ಹೊಂದಿದ್ದು 2023. ವಜ್ರಮುನಿ. ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಖಳನಾಯಕನಾಗಿ ಗುರುತಿಸಿಕೊಂಡಂತಹ ವಜ್ರಮುನಿ ಅವರು ತಮ್ಮ 62ನೇ ವಯಸ್ಸಿನಲ್ಲಿ ಮರಣ ಹೊಂದಿದ್ರು. ಇವರು 1944 ಜನಿಸಿದ್ರು. 1962 ಸಿನಿಮಾದಲ್ಲಿ ಸಕ್ರಿಯರಾಗಿ ಗುರುತಿಸಿಕೊಂಡ್ರು ಹಾಗೂ 2006 ವಜ್ರಮುನಿಯವರು ಇಹಲೋಕವನ್ನ ತ್ಯಜಿಸಿದ್ರು. ಎಂ.ಪಿ. ಶಂಕರ್ ಅವರು. ಎಂ.ಪಿ. ಶಂಕರ್ ಅವರು 1962 ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಹಾಗೂ ಇವರು ಮರಣ ಹೊಂದಿದ್ದು 2008. ತಮ್ಮ 62ನೇ ವಯಸ್ಸಿನಲ್ಲಿ ಇವರು ಇಹಲೋಕವನ್ನ ತ್ಯಜಿಸಿದ್ರು. ಪರಸಂಗದ ಗೆಂಡೆತಿಮ್ಮ ಎಂತಲೇ ಹೆಸರುವಾಸಿಯಾದಂತಹ ನಟ ಲೋಕೇಶ್ ರವರು 1950 ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ರು. ಇವರು 2004 ಹೃದಯಾಘಾತದ ತೀವ್ರ ಸಮಸ್ಯೆಯಿಂದ ಅಸುನೀಗ್ತಾರೆ. ಅಂದಿಗೆ ಅವರ ವಯಸ್ಸು 74 ವರ್ಷ. ಕನ್ನಡ ಸಿನಿಮಾ ರಂಗದ ಅಪೂರ್ವ ಹಾಗೂ ಅನರ್ಘ್ಯ ರತ್ನದಂತಿದ್ದವರು ಕನ್ನಡ ಸಿನಿಮಾ ರಂಗದ ಮುದ್ದು ಕಂದ ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ರವರು 2022 ಹೃದಯಾಘಾತ ಸಮಸ್ಯೆಯಿಂದ ಮರಣವನ್ನ ಹೊಂದುತ್ತಾರೆ. ತಮ್ಮ 47ನೇ ವಯಸ್ಸಿಗೆ, ಅತ್ಯಂತ ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಸಮಸ್ಯೆಯಿಂದ ಇವರು ಅಸುನೀಗ್ತಾರೆ. ಇದು ಕನ್ನಡ ಸಿನಿಮಾ ರಂಗ ಮಾತ್ರವಲ್ಲ, ಇಡೀ ಭಾರತೀಯ ಸಿನಿಮಾ ರಂಗಕ್ಕೆ ನಿಜಕ್ಕೂ ಕೂಡ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು. ನಟಿ ಪಂಡರಿಬಾಯಿ. ಡಾಕ್ಟರ್ ರಾಜ್ಕುಮಾರ್ ರವರ ಮೊಟ್ಟ ಮೊದಲ ನಾಯಕಿ ಇವರು. ಇವರು ಹುಟ್ಟಿದ್ದು 18 ಸೆಪ್ಟೆಂಬರ್ 1928 ಹಾಗೂ ತಮ್ಮ 75ನೇ ವಯಸ್ಸಿಗೆ ಮರಣವನ್ನ ಹೊಂದುತ್ತಾರೆ. ಇವರು ಮರಣ ಹೊಂದಿದ್ದು 2003 ಜನವರಿ 29. ಕಳನಟ ಲಕ್ಷ್ಮಣ್. ಇವರು ತಮ್ಮ 74ನೇ ವಯಸ್ಸಿನಲ್ಲಿ ಮರಣವನ್ನ ಹೊಂದುತ್ತಾರೆ. ರಾಕೇಶ್ ಪೂಜಾರಿ. ಇತ್ತೀಚೆಗಷ್ಟೇ ಕಾಮಿಡಿ ಕಿಲಾಡಿಗಳು ಎನ್ನುವಂತಹ ಶೋನ ಮೂಲಕ ಗುರುತಿಸಿಕೊಂಡಂತಹ ನವ ಪ್ರತಿಭೆ ಇವರು. ಇವರು ಕೂಡ ಹೃದಯಾಘಾತ ಸಮಸ್ಯೆಯಿಂದಾಗಿ ತಮ್ಮ 34ನೇ ವಯಸ್ಸಿಗೆ ಮರಣವನ್ನ ಹೊಂದಿದ್ರು. ಪಾರ್ವತಮ್ಮ ರಾಜ್ಕುಮಾರ್. ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ
ಪಾರ್ವತಮ್ಮ ರಾಜ್ಕುಮಾರ್ ರವರು ಜನಿಸಿದ್ದು 1939 ಡಿಸೆಂಬರ್ 6ರಂದು ಹಾಗೂ ತಮ್ಮ 77ನೇ ವಯಸ್ಸಿಗೆ ಹೃದಯಾಘಾತದಿಂದ ಅಸುನೀಗಿದ್ರು. ನಟ ಹಾಗೂ IAS ಅಧಿಕಾರಿಯಾಗಿದ್ದಂತಹ KS ಶಿವರಾಮ್ ರವರು. KS ಶಿವರಾಮ್ ರವರು ಹುಟ್ಟಿದ್ದು 1953 ಏಪ್ರಿಲ್ 6ರಂದು ಹಾಗೂ ಇವರು ಮರಣಿಸಿದ್ದು 2024ರಂದು 71ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಅಸುನೀಗಿದ್ರು. ನಟ ದ್ವಾರಕೀಶ್ ರವರು. ದ್ವಾರಕೀಶ್ ರವರು 81ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ರು. ಇವರು ಹುಟ್ಟಿದ್ದು 1942 ಆಗಸ್ಟ್ 19ರಂದು ಹಾಗೂ ಮರಣ ಹೊಂದಿದ್ದು 16 ಏಪ್ರಿಲ್ 2024ರಂದು. ನಟ ನರಸಿಂಹರಾಜು. ಹಾಸ್ಯ ಬ್ರಹ್ಮ ಎಂದಲೇ ಇಡೀ ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಂತಹವರು ನಟ ಹಾಸ್ಯ ಚಕ್ರವರ್ತಿ ನರಸಿಂಹರಾಜುರವರು. ಇವರು ತಮ್ಮ 56ನೇ ವಯಸ್ಸಿನಲ್ಲಿ ಹೃದಯಾಘಾತಕ್ಕೀಡಾಗಿ ಮರಣ ಹೊಂದಿದ್ರು. ಇವರು ಹುಟ್ಟಿದ್ದು ಜುಲೈ 24, 1923 ಹಾಗೂ ಮರಣ ಹೊಂದಿದ್ದು 1979ರಲ್ಲಿ. ಇದಾಗಿತ್ತು ಕನ್ನಡ ಚಿತ್ರರಂಗದ ಅತ್ಯಂತ ದೊಡ್ಡ ನಾಯಕರು ಮರಣ ಹೊಂದಿದ್ದು, ಅದು ಕೂಡ ಹೃದಯಾಘಾತ ಸಮಸ್ಯೆಯಿಂದಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.